ಉದಯ ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಹಲವು ದಶಕಗಳಿಂದ ಅಭಿವೃದ್ಧಿ ಹೊಂದುತ್ತಿರುವ ದೇಶವೆಂದೇ ಹೇಳಿಕೊಂಡು ಬಂದಿದ್ದ ಭಾರತ ಈ ಒಂದು ದಶಕದಲ್ಲಿ ಘಟಾನುಘಟಿ ದೇಶಗಳನ್ನು ಹಿಂದಿಕ್ಕಿ 11ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಏರಿದೆ. ಕೆಲವೇ ತಿಂಗಳುಗಳಲ್ಲಿ 3ನೇ ಸ್ಥಾನಕ್ಕೆ ಏರುವ ಸಿದ್ಧತೆಯಲ್ಲಿ ಇದೆ. 2047ರ ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಭಾರತವನ್ನ ವಿಕಸಿತ ಭಾರತವನ್ನಾಗಿಸುವ ಪಣ ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗೆ ಮತ್ತೊಂದು ಮಹತ್ತರ ವರದಿಯೊಂದು ಸಾಕ್ಷಿಯಾಗಿದೆ. ಅದುವೇ ದೇಶೀಯ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಆದಂತಹ ಮಹಾಕ್ರಾಂತಿ. ಇದರ ಸಂಪೂರ್ಣ ವಿವರ ಇಲ್ಲಿದೆ. ಇದೀಗ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಮುಂಚೂಣಿಯನ್ನ ಸಾಧಿಸುತ್ತಿದೆ. ದೇಶೀಯ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಆದ ಏರಿಕೆಯೇ ಈ ಪ್ರಗತಿಗೆ ಸಾಕ್ಷಿ. 2014-15ರಲ್ಲಿ ಕೇವಲ 1.9 ಲಕ್ಷ ಕೋಟಿಯಷ್ಟು ಇದ್ದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯು 2024-25ರಲ್ಲಿ ಬರೋಬ್ಬರಿ 11.3 ಲಕ್ಷ ಕೋಟಿಗೆ ಏರಿದೆ. ಅಂದ್ರೆ ಈ ವಲಯವು ಕೇವಲ ಒಂದು ದಶಕದಲ್ಲಿ ಸುಮಾರು 6 ಪಟ್ಟು ಬೆಳೆದಿದೆ. ಇದೇ ಅವಧಿಯಲ್ಲಿ ರಫ್ತು 8 ಪಟ್ಟು ಹೆಚ್ಚಾಗಿ 38,000 ಕೋಟಿಯಿಂದ 3.27 ಲಕ್ಷ ಕೋಟಿಗೇರಿದೆ. ಈ ವಲಯದಲ್ಲಿ 25 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ ಎಂದು ವರದಿಯೊಂದು ತಿಳಿಸಿದೆ. ಈ ಅಭೂತಪೂರ್ವ ಏರಿಕೆಗೆ ಕೇಂದ್ರ ಸರ್ಕಾರದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ನಂತಹ ಉಪಕ್ರಮಗಳು ಕಾರಣವಾಗಿವೆ. ಅದರಲ್ಲೂ ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿನ ಸಾಧನೆ ನಿಜಕ್ಕೂ ಕ್ರಾಂತಿಕಾರಿಯಾಗಿದೆ. ಮೊಬೈಲ್ ಫೋನ್ ಉತ್ಪಾದನೆಯು 2014-15ರಲ್ಲಿ 18,000 ಕೋಟಿಯಿಂದ 2024-25ರಲ್ಲಿ 5.45 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಇದು ಬರೋಬ್ಬರಿ 28 ಪಟ್ಟು ಏರಿಕೆಯಾಗಿದೆ. ಇದರ ಫಲವಾಗಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಮೊಬೈಲ್ ಫೋನ್ ತಯಾರಕ ರಾಷ್ಟ್ರವಾಗಿ ಹೊರಹೊಮ್ಮಿದೆ. 2014ರಲ್ಲಿ ಕೇವಲ 2 ಘಟಕಗಳು ಇದ್ದವು. ಆದರೆ ಈಗ 300ಕ್ಕಿಂತ ಹೆಚ್ಚು ಮೊಬೈಲ್ ಉತ್ಪಾದನಾ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಮೊಬೈಲ್ ಫೋನ್ ರಫ್ತಿನಲ್ಲಿ ಭಾರತದ ಸಾಧನೆ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. 2024ರಲ್ಲಿ ಕೇವಲ ಆಪಲ್ ಸಾಧನ ಸಾಗಾಣಿಯಲ್ಲಿ 1.1 ಲಕ್ಷ ಕೋಟಿ ರೂಪಾಯಿ ಕೊಡುಗೆ ನೀಡಿದೆ. 2025-26ನೇ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತವು ಚೀನಾವನ್ನ ಹಿಂದಿಕ್ಕಿ ಅಮೆರಿಕಕ್ಕೆ ಪ್ರಮುಖ ಸ್ಮಾರ್ಟ್ಫೋನ್ ರಫ್ತುದಾರನಾಗಿದೆ. ಇದು ಪಾಶ್ಚಾತ್ಯ ದೇಶಗಳ ಅವಲಂಬನೆಯನ್ನ ಕಡಿಮೆ ಮಾಡುತ್ತಿರುವ ಭಾರತದ ಸಾಮರ್ಥ್ಯವನ್ನ ಎತ್ತಿ ತೋರಿಸಿದೆ. ಕೇಂದ್ರ ಸರ್ಕಾರವು 2030-31ರ ವೇಳೆಗೆ $500 ಬಿಲಿಯನ್ ದೇಶೀಯ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ತಲುಪುವ ಗುರಿಯನ್ನ ಹೊಂದಿದೆ. ಈ ಎಲ್ಲಾ ಅಂಕಿಅಂಶಗಳು ಭಾರತದ ಆರ್ಥಿಕತೆಯು ಕೇವಲ ಏರುಗತಿಯಲ್ಲಿ ಸಾಗುತ್ತಿಲ್ಲ, ಬದಲಿಗೆ ಅತ್ಯಂತ ವೇಗದಲ್ಲಿ ವಿಕಸಿತ ಭಾರತದತ್ತ ಸಾಗುತ್ತಿದೆ ಎಂಬುದನ್ನು ಸಾಬೀತುಪಡಿಸಿವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.